Hi viewers, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/ ಅಂತ ಟೈಪ್ ಮಾಡಿಬಿಟ್ಟು Hi viewers, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಗೆ ಸಿಗೋ ಥರ ಮಾಡ್ಕೊಬೋದು. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಅದು ಇಮೇಲ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಮತ್ತು ನೀವು ಪ್ಲೇಲಿಸ್ಟಲ್ಲಿ ನೀವು ಪರ್ಟಿಕ್ಯುಲರ್ ಯಾವುದನ್ನು ಎಕ್ಸೆಲ್ ಕಲಿಬೇಕಂದ್ರೆ ಸೆಪ್ರೇಟಾಗಿ ಟ್ಯುಟೋರಿಯಲ್ ಇದೆ, ಅಥವಾ ವರ್ಡು, MS PowerPoint, HTML ಈ ಥರ ಪರ್ಟಿಕ್ಯುಲರ್ ಟ್ಯುಟೋರಿಯಲ್ ಯಾವುದೇ ಬೇರೆ ವೀಡಿಯೋಸ್ ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಒನ್ ಬೈ ಒನ್ ವೀಡಿಯೋಸ್ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಪ್ಲೇಲಿಸ್ಟ್ ಒಳಗಡೆ ಹೋದರೆ. ಮತ್ತು ನಮ್ಮದು ಫೇಸ್ಬುಕ್ ಪೇಜ್ ಇದೆ, ಇಲ್ಲಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಅಂತ, ಅದನ್ನು ಲೈಕ್ ಮಾಡೋದ್ರ ಮೂಲಕ ನೀವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಾನು ಅಪ್ಡೇಟ್ ಮಾಡ್ತೀನಿ. ಮತ್ತು ಟ್ವಿಟರಲ್ಲಿ ಸಹ ನೀವು ನಮ್ಮನ್ನು ಫಾಲೋ ಮಾಡ್ಬೋದು, ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಅಂತ. ವ್ಯೂವರ್ಸ್, ಯಾವುದೇ ಕಾರಣಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಕೊಡಿ. ಮತ್ತು ಇನ್ನೊಂದು ಮೇಜರ್ ಏನಪ್ಪ ಅಂದರೆ ನಿಮ್ದು ಏನೇ ಸಲಹೆ ಸೂಚನೆಗಳಿದ್ರು ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಯಾಕಂದರೆ ನನಗೂ ಗೊತ್ತಾಗುತ್ತೆ ನಾನು ಏನಾದರೂ ಚೇಂಜಸ್ ಮಾಡಿದ್ರೆ ಅಥವಾ ಮಾಡ್ಬೋದಾ, ಅಥವಾ ಯಾವ ಥರ ಇದೆ, ಇನ್ನೂ ಯಾವ ಥರ ಇಂಪ್ರೂವ್ ಮಾಡ್ಬೋದು ಅನ್ನೋದು ನನಗೂ ಸಹ ಒಂದು ಐಡಿಯಾ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್, ನಿಮ್ಮ ಸಹಾಯ, ನಿಮ್ಮ ಸಜೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವ್ಯೂವರ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ MS ವರ್ಡ್ನ ಒಂದು ಪರಿಚಯ ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟು ಮೊದಲು ಹೋಮ್ ಟ್ಯಾಬ್ ಒಳಗಡೆ ಈ ರಿಬ್ಬನ್ ಒಳಗಡೆ ಕ್ಲಿಪ್ ಬೋರ್ಡ್, ಫಾಂಟ್, ಪ್ಯಾರಾಗ್ರಾಫ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟು ನಾನು ಲಾಸ್ಟ್ ನಿಮ್ಗೆ ಹೇಳೋದು ಮಾಡ್ತಿದ್ದೆ, ನೀವು ಶಾರ್ಟ್ಕಟ್ ಹೇಳ್ತಿದ್ದಲ್ಲ ಅವಾಗ, ಅಂದರೆ ಪರಿಚಯ ಮಾಡುವಾಗ. ಸೊ ಈಗ ನೀವು ನಾನು ಹೋಮ್ ಬಟನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ರಿಬ್ಬನ್ ಹೈಡ್ ಆಗಿಬಿಡ್ತು. ಸೇಮ್ ವಾಪಸ್ ಮಾಡಿದ್ರೆ ವಾಪಸ್ ಅನ್ಹೈಡ್ ಆಯಿತು. ಅದಕ್ಕೂ ಮತ್ತು ಇಲ್ಲೊಂದು ಆಪ್ಷನ್ ಇರುತ್ತೆ, ಇದನ್ನು ಹೈಡ್ ಮಾಡಿದ್ರೆ ಸಹ ನೀವು ಫುಲ್ ಮ್ಯಾಕ್ಸಿಮಮ್ ಏರಿಯಾ ಬೇಕಿಲ್ಲ ನಾವು ಬರೆಯೋಕ್ಕೆ ಅಂತ ಹಂಗೆ ಮಾಡ್ಕೊಬೋದು, ಅಥವಾ ವಾಪಸ್ ಈ ಥರ ಮಾಡಿದ್ರೆ ಮತ್ತೆ ರಿಟರ್ನ್ ಬರುತ್ತೆ. ಮತ್ತು ನೀವು ಇಲ್ಲಿ ಸಿಂಬಲ್ ಇದೆ ಕ್ವಶನ್ ಮಾರ್ಕ್ ಅಂತ, ಹೆಲ್ಪ್ ಮಾಡು. ನೀವು ಹೆಲ್ಪ್ ಮಾಡೋದ್ರ ಮೂಲಕ ಇಲ್ಲಿ ನೀವು ಶಾರ್ಟ್ಕಟ್ ಕೀಸು ಅಥವಾ ನಿಮ್ಮ ವರ್ಡಲ್ಲಿ ಏನೇ ಡಾಕ್ಯುಮೆಂಟ್ ಡೌಟ್ ಇದ್ರೂ ಇಲ್ಲಿಂದ ಇದು ನೀವು ಹೆಲ್ಪ್ ಮಾಡುತ್ತೆ. ನೀವು ಇಲ್ಲಿಂದ ಸಹ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಇದಿಷ್ಟು ಒಂದು ಐಡಿಯಾ. ನೆಕ್ಸ್ಟು ಇವು ರೂಲರ್ಸ್ ಇದ್ದಾವೆ, ಇದ್ರ ಬಗ್ಗೆ ಎಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಅಂದರೆ ಎಷ್ಟು ಇವಾಗ ಲೆಟರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಮತ್ತು ಎಲ್ಲಿಂದ ಎಂಡ್ ಆಗಬೇಕು, ಇವೆಷ್ಟು ರೂಲರ್ಗಳು. ಸೊ ಇದ್ರ ಬಗ್ಗೆ ಈ ಕಡೆ ಲೆಫ್ಟ್ ಇದೆ, ಈ ಕಡೆಯೂ ಸಹ ನಿಮಗೆ ಸಿಗುತ್ತೆ, ಹಾರಿಜಾಂಟಲಲ್ಲಿ ಮತ್ತು ವರ್ಟಿಕಲಿ ಸಹ. ಅದ್ಯಾವ ಥರ ಅಂತ ಹೇಳೋಣ. ಫಸ್ಟು ನಾವಿಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಂದ್ರೆ ಏನಾದರೂ ಒಂದು ವರ್ಡ್ಸ್ ಬರೀಬೇಕಂದ್ರೆ ಇಷ್ಟೊಂದು ಬರೆಯೋಕ್ಕೆ ಈಗಾಗಲ್ಲ. ಸೊ ಅದಕ್ಕೊಂದು ಶಾರ್ಟ್ಕಟ್ ಇದೆ, ರ್ಯಾಂಡ್ ಈಕ್ವಲ್ಸ್ ರ್ಯಾಂಡ್ ಅಂತ ಹೊಡೆದ್ಬಿಟ್ಟು ಬ್ರ್ಯಾಕೆಟ್ ಹಾಕಿ ಎಂಟರ್ ಹೊಡೀರಿ. ಒಂದು ಸ್ಯಾಂಪಲ್ ಬಂದುಬಿಡುತ್ತೆ ನಮ್ಗೆ, ಆಟೋಮೆಟಿಕಲಿ ಅದೇ ಕೊಡುತ್ತೆ. ಸೊ ಅಂದರೆ ಇದರಿಂದ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನಾವು ಪ್ರಾಕ್ಟೀಸ್ ಮಾಡೋರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡುವಾಗ ಈಕ್ವಲ್ಸ್ ರ್ಯಾಂಡ್ ಅಂತ ಹೊಡೆದ್ಬಿಟ್ಟು ಇದನ್ನು ಟೈಪ್ ಮಾಡಿ ಆಟೋಮೆಟಿಕಲಿ ನಿಮ್ಗೆ ಇಷ್ಟು ಮೆಟರ್ಸ್ ಬರುತ್ತೆ. ಇಲ್ಲ ನನಗೆ ಇನ್ನೂ ಜಾಸ್ತಿ ಬೇಕಂದರೆ ಯಾವ ಥರ ಗೊತ್ತಾಗುತ್ತೆ, ಇಲ್ಲಿ ನೋಡಿ ವರ್ಡ್ಸ್ 185 ತೋರಿಸ್ತಿದೆ. ಇಲ್ಲ ಇದಕ್ಕಿನ್ನೂ ಜಾಸ್ತಿ ಬೇಕಂದರೆ ಡಿಲೀಟ್ ಮಾಡಿ ಈಕ್ವಲ್ಸ್ ರ್ಯಾಂಡ್ ಬ್ರ್ಯಾಕೆಟ್ ಒಳಗಡೆ 10,10 ಕೊಡಿ, ಎಂಟರ್ ಹೊಡೀರಿ. 10, ಲಾಸ್ಟಲ್ಲಿ ಇಟ್ಬಿಟ್ಟು ಎಂಟರ್ ಹೊಡೀರಿ. ನೋಡಿ ಇಲ್ಲಿ ಜಾಸ್ತಿ ಲೆಟರ್ಸ್ ಬಂತು. ಓಕೆ, 10 ಪೇಜಲ್ಲಿ ಬಂತದ್ದು, 4 ಪೇಜಲ್ಲಿ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೇಜ್ ಇದೆ. ಈಗ ನಾನು ಸೆಕೆಂಡ್ ಪೇಜ್ಗೆ ಹೋದರೆ ಅದೇ ಚೇಂಜ್ ಆಗ್ತಾ ಹೋಗುತ್ತೆ, ಎಷ್ಟನೇ ಪೇಜಲ್ಲಿ ಇದ್ದೀವಿ. ನೋಡಿ ಈಗ 3 of 4 ಅಂದರೆ 4 ಪೇಜ್ನಲ್ಲಿ ನಾನು 3ನೇ ಪೇಜಲ್ಲಿ ಇದ್ದೀನಿ. ಟೋಟಲ್ ವರ್ಡ್ಸ್ ಎಷ್ಟಿದೆ, 2055 ವರ್ಡ್ಸ್ ಇದ್ದಾವೆ. ನೋ ಪ್ರೂಫಿಂಗ್, ನೋ ಎರರ್ಸ್, ನೋ ಮ್ಯಾಕ್ರೋಸ್ ಕರೆಂಟ್ಲಿ ರೆಕಾರ್ಡಿಂಗ್. ಇವಿಷ್ಟು ಅದ್ರಲ್ಲಿ ನಿಮ್ಗೆ ಸ್ಟೇಟಸಲ್ಲಿ ಗೊತ್ತಾಗ್ತಾ ಇರುತ್ತೆ ಯಾವ ರೀತಿ ಅಂತ. ಇಲ್ಲಿ ಝೂಮ್ ಇನ್ನು ಝೂಮ್ ಔಟ್ ನಾನು ಆಲ್ರೆಡಿ ಹೇಳಿರೋ ಥರ ಮಾಡ್ಬೋದು. ಸೊ ನಾನು ಡಿಲೀಟ್ ಮಾಡ್ತೀನಿ. ಈಗ ನೋಡಿ 1 of 1 ಬಂತು. ಈಗೇನು ಮಾಡ್ತೀನಿ, ಈಕ್ವಲ್ಸ್ ರ್ಯಾಂಡ್ ಹೊಡೆದು ಇಷ್ಟೇ ಹೊಡೆದು ಎಂಟರ್ ಹೊಡಿತೀನಿ. ಇಷ್ಟೇ ಸಾಕಿ ಕ್ರಾಸ್ ಚೆಕ್ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ. ಇದಿಷ್ಟು ನಾವು ಈಗೊಂದು ಸ್ಯಾಂಪಲ್ ತೊಗೊಂಡಿದ್ದೀವಿ. ಫಸ್ಟು ಕಾಪಿ, ಕಟ್ಟು, ಪೇಸ್ಟ್ ಎಲ್ಲ ಗೊತ್ತಿದೆ. ಬೇಕಾದರೆ ನಿಮ್ಗೆ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಬೋದು, ಎಂಟರ್ ಹೊಡಿತೀನಿ, ಇಲ್ಲೇ ಪೇಸ್ಟ್ ಮಾಡ್ತೀನಿ. ಸೇಮ್ ಅದೇ ಏನಿದೆಯಲ್ಲ ಅದೇ ಬಂದಿದ್ದು ಕಾಪಿ ಪೇಸ್ಟು. ಅಥವಾ ನಾನು Ctrl Z ಹೊಡೆದೆ ವಾಪಸ್ ಅಲ್ಲೇ ಹೋಗುತ್ತೆ. ಅಥವಾ ಸೆಲೆಕ್ಟ್ ಮಾಡಿ ಕಟ್ ಮಾಡ್ತೀನಿ ಅಂದರೆ ಕಟ್ ಮಾಡಿ, ನೋಡಿ ಕಟ್ ಆಯಿತು. ಇಲ್ಲಿ ಪೇಸ್ಟ್ ಮಾಡ್ತೀನಿ ಅಂದರೆ ಇಲ್ಲಿ ಪೇಸ್ಟ್ ಮಾಡ್ಬೋದು, ಸೇಮ್ ಅದೇ ಥರ. ಇಲ್ಲ ಇದನ್ನು ನಾನು ಕಾಪಿ ಮಾಡಿ ಪೇಸ್ಟ್ ಸ್ಪೆಷಲ್ ಮಾಡ್ತೀನಿ ಅಂದರೆ ಕಾಪಿ ಮಾಡಿ Ctrl C ಮಾಡಿ ಇಲ್ಲೋಗಿ ಪೇಸ್ಟ್ ಆದರೂ ಮಾಡ್ಬೋದು, ಅಥವಾ ಪೇಸ್ಟ್ ಸ್ಪೆಷಲ್ ಅಂತ ನಿಮ್ಗೆ ಇಲ್ಲೂ ಶಾರ್ಟ್ಕಟ್ ಬರುತ್ತೆ, ಫಾರ್ಮೇಟಿಂಗು, ಕೀಪ್ ಒರಿಜಿನಲ್ ಅಂತ. ನೀವು ಇದನ್ನು ಮಾಡಿ ಪೇಸ್ಟ್ ಸ್ಪೆಷಲ್ HTML ಫಾರ್ಮೇಟು ನಿಮ್ಗೆ ಯಾವ ಥರ ಬೇಕಾದರೆ. ಈಗ ಅನ್ಫಾರ್ಮೇಟೆಡ್ ಅಂದರೆ ನಾನೀಗ ಓಕೆ ಅಂತ ಬಂತೆ, ಆ್ಯಸ್ ಇಟ್ ಈಸ್ ಹಂಗೆ ಬಂತು. ಅದೇ ಫಾರ್ಮೇಟ್ ಒಳಗಡೆ ಅದು ಬರುತ್ತೆ. ಸೊ ಇಲ್ಲಿ ಸಹ ನೀವು ಶಾರ್ಟ್ಕಟ್ ಸಿಗುತ್ತೆ ನಮಗೆ ಯಾವ ಥರ ಕಾಪಿ ಪೇಸ್ಟ್ ಮಾಡ್ಬೋದು ಅಂತ. ಇಲ್ಲಿ ಏನಿದೆಯಲ್ಲ ಅದೇ ಶಾರ್ಟ್ಕಟ್ಟು ಇಲ್ಲಿ ಸಹ ನಿಮಗೆ ಸಿಗ್ಬಿಡುತ್ತೆ. ಇದಿಷ್ಟು
ಕಾಪಿ ಕಟ್ ಪೇಸ್ಟ್ ಆಯಿತು. ಇನ್ನು ಫಾರ್ಮ್ಯಾಟ್ ಪೇಂಟ್ರ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈ ಲೈನ್ಸ್ಗೆ ಏನೋ ಒಂದು ಲೈನ್ ಇದೆ ಅಂದ್ಕೊಳ್ಳಿ, ರೆಡ್ ಕಲರ್ ಇದೆ ಫಾರ್ಮ್ಯಾಟಿಂಗು. ಓಕೆ, ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನಾನು ಝೂಮ್ ಮಾಡ್ತೀನಿ, ಕಾಣ್ತಿಲ್ಲ ಅಂದರೆ. ಓಕೆ, ಈಗ ನನಗೆ ಈ ಲೆಟರ್ಸ್ ಬೇಡ, ಸೇಮ್ ಸೆಂಟೆನ್ಸ್ ಬೇಡ, ಬಟ್ ಕಲರ್ ಮಾತ್ರ ಇಷ್ಟು ಅಪ್ಲೈ ಆಗಬೇಕಂದಾಗ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಸ್ಪೆಷಲ್ ಕಾಪಿ ಅಲ್ಲ, ಫಾರ್ಮ್ಯಾಟ್ ಪೇಂಟ್ ಮಾಡಿ ಇದಿಷ್ಟು ನೋಡಿ, ಇಲ್ಲಿ ಬ್ರಷ್ ತೋರಿಸುತ್ತೆ. ಎಲ್ಲಿಂದ ಎಲ್ಲಿಗೆ ಮಾಡ್ಬೇಕು ಸೆಲೆಕ್ಟ್ ಮಾಡಿ ನೋಡಿ. ನಾನೇನು ಕಲರ್ ಚೇಂಜ್ ಮಾಡಿದೆ, ಇಲ್ಲಿ ಸೆಂಟೆನ್ಸು ಚೇಂಜ್ ಆಗಿಲ್ಲ, ಬಟ್ ಇದೇ ಥರದ್ದು ಫಾರ್ಮ್ಯಾಟು ಸೆಲ್ ಫಾರ್ಮ್ಯಾಟ್ ಏನಿದೆ ಆ್ಯಸ್ ಯೂಶುವಲ್ ಇಲ್ಲಿ ಬಂತು. ಇದನ್ನು ಫಾರ್ಮ್ಯಾಟ್ ಪೇಂಟ್ರ್ ಅಂತಾರೆ. ಇದಿಷ್ಟು ಹೋಮ್ ಟ್ಯಾಬಲ್ಲಿರೋಂಥ ಕ್ಲಿಪ್ ಬೋರ್ಡ್ನಲ್ಲಿ ಮಾಡೋಂಥ ಒಂದು ಕ್ಲಿಪ್ ಬೋರ್ಡ್ ಗ್ರೂಪಲ್ಲಿರೋಂಥ ಒಂದಷ್ಟು ಫಂಕ್ಷನ್ಸು. ನೀವು ಇಲ್ಲಿದೆ ಶಾರ್ಟ್ಕಟ್ ಕೀ ಬೇಕಾದ್ರೆ ಓಪನ್ ಮಾಡಿದ್ರೆ ಸೇಮ್ ನಾವು ಇಷ್ಟೊತ್ತೇನು ಡಿಸ್ಕಸ್ ಮಾಡಿದ್ದೀವಲ್ಲ ಅದಿಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಇದಿಷ್ಟು ನೀವು ಇಲ್ಲೇ ನೋಡ್ಕೊಬೋದು. ಅಥವಾ ಕ್ಲೋಸ್ ಮಾಡಿದ್ರೆ ಡೈರೆಕ್ಟಾಗಿ ಕ್ಲೋಸ್ ಆಗುತ್ತೆ. ಇದಿಷ್ಟು ಫಾರ್ಮ್ಯಾಟಿಂಗ್ದು. ನೆಕ್ಸ್ಟ್ ಫಾಂಟ್ಸ್ ಬರೋಣ. ಫಾಂಟ್ಸ್ ನಾವು ಎಕ್ಸೆಲ್ಲು ನೀವು ಆಲ್ರೆಡಿ ನೋಡಿದರೆ ಅಥವಾ ಪವರ್ ಪಾಯಿಂಟ್ ಫಾಲೋ ಮಾಡಿದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಅದರ್ವೈಸ್ ಇನ್ನೊಂದು ಸರಿ ಹೇಳ್ತೀನಿ. ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಯಾವ ಥರ ಬೇಕು ಸ್ಟೈಲು ತೊಗೊಳ್ಳಿ, ಫಾಂಟ್. ಓಕೆ, ಇದು ಬೇಕಂದ್ರೆ ಇದು ತೊಗೊಳ್ಳಿ. ಇದು ಫಾಂಟ್ ಐ ಮೀನ್ ಯಾವ ಥರ ಫಾಂಟ್ ಸ್ಟೈಲ್ ತೊಗೊಳಕ್ಕೆ ಯೂಸ್ ಮಾಡೋಂಥದ್ದು ಈ ಟ್ಯಾಬ್ ಇದು. ನೆಕ್ಸ್ಟ್ ಇದ್ರದ್ದು ಫಾಂಟ್ ಸೈಜು ಎಷ್ಟು ಬೇಕಾದ್ರೆ ಇಡ್ಬೋದು. ಓಕೆ, ಈಗ ಸದ್ಯಕ್ಕೆ 12 ಇಟ್ಟಿದ್ದೀನಿ, ಇದಿಷ್ಟು ಮಾತ್ರ. ಅಥವಾ ನೀವು ಡೈರೆಕ್ಟಾಗಿ ಇಲ್ಲಿಂದನಾದರೂ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ನೋಡಿ, ಜಾಸ್ತಿ ಆಗ್ತಾ ಹೋಯ್ತು, ಬೇಡ ಅಂದರೆ ವಾಪಸ್ ಕಡಿಮೆ ಮಾಡ್ತಾ ಬನ್ನಿ. ಇದಿಷ್ಟು ಇನ್ಕ್ರೀಸ್ ಫಾಂಟ್ ಸೈಜು ಮತ್ತು ಡಿಕ್ರೀಸ್ ಫಾಂಟ್ ಸೈಜು. ಇನ್ನೇಗೇನು ಇದು ಬೋಲ್ಡು ನೋಡಿ, ತೆಗೆದ್ರೆ ಗೊತ್ತಾಗುತ್ತೆ ಬೋಲ್ಡ್ ಆಯಿತು. ಬೋಲ್ಡ್ ಬೇಡ ಅಂದರೆ ಎಗೇನ್ ಸೇಮ್ನಾಗ ಪ್ರೆಸ್ ಮಾಡಿ ಅದು ಬೋಲ್ಡ್ ಹೋಯಿತು, ಅನ್ಬೋಲ್ಡ್ ಆಯಿತು. ಅಥವಾ ಸೆಲೆಕ್ಟ್ ಮಾಡಿ ಇಟ್ಯಾಲಿಕ್ ಇರಬೇಕಂದ್ರೆ ಇಟ್ಯಾಲಿಕ್ ಅಂದರೆ ಎಲ್ಲ ಸೈಡ್ಗೆ ಕ್ರಾಸ್ ಆಯಿತು. ಇಲ್ಲ ಬೇಡ ಇಟ್ಯಾಲಿಕ್ ತೆಗಿತೀನಿ ಅಂದರೆ ತೆಗೀರಿ. ಮತ್ತು ಎಗೇನ್ ಅಂಡರ್ಲೈನ್, ಎಲ್ಲದಕ್ಕೂ ಅಂಡರ್ಲೈನ್ ಬಂದಿದೆ. ಅಂಡರ್ಲೈನಲ್ಲಿ ಬೇರೆ ಬೇರೆ ಸ್ಟೈಲ್ ಇರುತ್ತೆ. ಡಬಲ್ ಅಂಡರ್ಲೈನ್ ಈ ಥರ ಅಂಡರ್ಲೈನ್ ಬೇಕು, ಅಥವಾ ಅಂಡರ್ಲೈನಿಗೆ ಸಪ್ರೇಟ್ ಕಲರ್ ಇರಬೇಕು ನನಗೆ. ನೋಡಿ, ಈಗ ಅಂಡರ್ಲೈನಿಗೆ ಈ ಥರ ಕಲರ್ ಕೊಡ್ತೀನಿ, ರೆಡ್ ಕೊಡ್ತೀನಿ, ಮೋಸ್ಟ್ಲಿ ಹೈಲೈಟ್ ಆಗುತ್ತೆ ಅನಿಸುತ್ತೆ. ರೆಡ್ ನೋಡಿ, ಅಂಡರ್ಲೈನ್ ಒಳಗಡೆ ರೆಡ್ಗೆ ಅಂಡರ್ಲೈನ್ ಆಗಿದೆ. ಅಥವಾ ನನಗೆ ಅಂಡರ್ಲೈನಲ್ಲಿ ಬೇರೆ ಥರ ನಾನು ಸ್ಟೈಲ್ ತೊಗೊತೀನಿ ಅಂದರೆ ಅದು ನೀವು ಡಬಲ್ ಅಂಡರ್ಲೈನ್ ಅಂದರೆ ಅದೇ ಡಬಲ್ ಅಂಡರ್ಲೈನಿಗೆ ಆ ಕಲರ್ದು ಅಂಡರ್ಲೈನ್ಸ್ದು ಕಲರ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗಿದು ಸ್ಟ್ರೈಕ್ಔಟ್ ಮಾಡಬೇಕು, ಇದು ಸರಿ ಇಲ್ಲ ವರ್ಡ್ ಅಂದರೆ ಸೆಲೆಕ್ಟ್ ಮಾಡಿ ಇದು ಕ್ಲಿಕ್ ಮಾಡಿ ನೋಡಿ, ಮಿಡ್ಲ್ ಒಳಗಡೆ ಅಷ್ಟಕ್ಕೆ ಮಾತ್ರ ಒಂದು ಸ್ಟ್ರೈಕ್ಔಟ್ ಬಂದಿದೆ. ಬೇಡ ಅಂದರೆ ಅಗೇನ್ ಅದನ್ನು ಕ್ಲಿಕ್ ಮಾಡಿದ್ರೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇದು ಬಂದು ಸೂಪರ್ ಸ್ಕ್ರಿಪ್ಟು ಸಬ್ಸ್ಕ್ರಿಪ್ಟು ಮತ್ತು ಸೂಪರ್ ಸ್ಕ್ರಿಪ್ಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ a to the power of a plus b whole square ಅಥವಾ a to the power of 5 ಕೊಡೋಣ. ಈಗ ಫಾರ್ ಎಕ್ಸಾಂಪಲ್ ಅಂಡರ್ಲೈನ್ ತೆಗಿತೀನಿ. a is equals to b to the power of 6 ಅಂತ ಇರುತ್ತೆ. ಯಾವ ಥರ ಬರೀಬೇಕು? ಈಗ b to the power of 6 ಅಂದರೆ b6 ಆಗ್ಬಿಡ್ತಿದ್ದು. ಅಂಥ ಟೈಮಲ್ಲಿ ಏನು ಮಾಡಬೇಕು? ಸೂಪರ್ ಸ್ಕ್ರಿಪ್ಟ್ ಯೂಸ್ ಮಾಡಿ 6 ಕೊಡಿ. ನೀವು ನೆಕ್ಸ್ಟ್ ಬೇರೆ ಏನೇ ಬರೆದ್ರೂ ಅಲ್ಲೇ ಬರ್ತಿರುತ್ತೆ. ಬಟ್ ಅದನ್ನು ನೀವು ಮತ್ತೊಂದು ಸರಿ ಸ್ಕ್ರಿಪ್ಟ್ ಮಾಡಿದ ತಕ್ಷಣ ಈಗ ನೋಡಿ b to the power of 6 f ಆಯಿತು. ಇದನ್ನು ಏನೋ ಡಿರೈವೇಷನ್ಸ್ ಅಥವಾ ಫಾರ್ಮುಲಾಸ್ ಬರೆಯುವಾಗ ನಿಮ್ಗೆ ಯೂಸ್ ಆಗುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಕೆಮಿಕಲ್ CO2 ಬರೀಬೇಕಂದ್ರೆ CO2. ಅದೇ ನೀವು ಇದನ್ನು CO ಸಬ್ಸ್ಕ್ರಿಪ್ಟಾಗಿ ಬರೀಬೇಕಂದ್ರೆ ಇಲ್ಲಿ ಪ್ರೆಸ್ ಮಾಡ್ತೀನಿ, O ಕೊಡ್ತೀನಿ. ನೋಡಿ ಈಗ CO2 ಈ ಥರ ಡಿರೈವೇಷನ್ಸ್ ಬರೆಯುವಾಗ ಯೂಸ್ ಆಗೋಕ್ಕೋಸ್ಕರ ಈ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟನ್ನು ಕೊಟ್ಟಿದ್ದಾರೆ. ಅದು ಸಹ ಭಾಳ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ವರ್ಡಲ್ಲಿ ಬರೆಯುವಾಗ ಇಂಥವೆಲ್ಲ ಭಾಳನೇ ಯೂಸ್ ಮಾಡ್ತಿರ್ತೀವಿ ನಾವು. ನೆಕ್ಸ್ಟು ಇದಿಷ್ಟು ಕವರ್ ಆಯಿತು. ನೆಕ್ಸ್ಟು ಈಗ ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡಿರೋಷ್ಟು ಇದಕ್ಕೆ ನೀವು ಶ್ಯಾಡೋ ಕೊಡಬೇಕು ಅಥವಾ ಸ್ಟೈಲ್ ಮಾಡಬೇಕು. ನೋಡಿ ಈ ಥರ ಕೊಟ್ಟರೆ ಸ್ಟೈಲ್ ಆಗುತ್ತೆ. ಇಲ್ಲ ಬೇಡ ನಾನು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಅಡಿಷ್ನಲ್ ಸ್ಟೈಲಿಂಗ್ ಕೊಡ್ತೀನಿ, ಔಟ್ಲೈನ್ ಕೊಡ್ತೀನಿ ಅಂದರೆ ಔಟ್ಲೈನ್ ಕಲರ್ ಕೊಡ್ಬೋದು ನೀವು ನೋಡಿ ಸ್ಟೈಲಾಗಿ. ಅಥವಾ ನೀವು ಯಾವ ಥರ ಬೇಕಾದ್ರೆ ಶ್ಯಾಡೋ ಕೊಡ್ತೀನಿ ಅಂದರೆ ಶ್ಯಾಡೋ ಕೊಡ್ಬೋದು. ಎಕ್ಸ್ಟ್ರಾ ಅಡಿಷ್ನಲ್ ಫೀಚರ್ ಕೊಟ್ಟೇನೆ ಈ ಟೆಕ್ಸ್ಟ್ಗೆ. ಮತ್ತು ರಿಫ್ಲೆಕ್ಷನ್ನು ನೀವು ಇಲ್ಲಿ ನೋಡ್ತಾ ಹೋದರೆ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಗೆ ಆಟೋಮೆಟಿಕಲಿ ಅದರದ್ದು ಐಡಿಯಾ ಬಂದುಬಿಡುತ್ತೆ ಯಾವ ಥರ ಅಂತ. ಅಂದರೆ ನೀವು ಮಾಡ್ತೀರಾ ಅಂತ ಒಂದು ಫೈಲು ನೀಟಾಗಿ ಒಳ್ಳೆ ಲುಕ್ಕಲ್ಲಿ ಕಾಣಬೇಕು ಅಂತ ಯೂಸ್ ಮಾಡೋದಕ್ಕೆ ಇವನ್ನೆಲ್ಲ ಯೂಸ್ ಮಾಡ್ತೀವಿ. ನೆಕ್ಸ್ಟು ಈಗ ಇದು ಹೈಲೈಟ್ ಟೆಕ್ಸ್ಟ್ ಹೈಲೈಟ್. ಈಗ ಯಾರಿಗಾನ ನೀವು ಫೈಲ್ ಕಳಿಸ್ತೀರ, ಇದೆಲ್ಲ ರಾಂಗ್ ಇರ್ಬೋದು, ಅದು ನೀವು ರಿಟರ್ನ್ ಕಳ್ಸೋಕ್ಕೆ. ಈಗ ನೋಡಿ ಹೆಡರ್ಸ್ ಅನ್ನೋದು ರಾಂಗ್ ಇದೆ ಅಂದರೆ ಸೆಲೆಕ್ಟ್ ಮಾಡಿ ಹೈಲೈಟ್ ಮಾಡಿ ಕಲರ್ ಬಂದು ಹೆಡರ್ ಅನ್ನೋದು ಹೈಲೈಟ್ ಆಯಿತು. ಓಕೆ,
ಇಷ್ಟೇ. ಇದನ್ನು ಹೈಲೈಟ್ ಮಾಡಿಬಿಟ್ರೆ ಅವ್ರು ನೋಡ್ಕೊತಾರೆ ಏನೋ ಸ್ಪೆಲ್ಲಿಂಗ್ ರಾಂಗ್ ಇದೆಯಾ ಅಥವಾ ಡೇಟಾ ರಾಂಗ್ ಇದೆಯಾ ಅಥವಾ ಇದರಲ್ಲಿರೋಂಥ ರಿಪೋರ್ಟ್ ರಾಂಗ್ ಅನ್ನೋದು ಅವ್ನು ಚೆಕ್ ಮಾಡೋಕ್ಕೆ. ಇನ್ನು ಏನಿದು ಫಾಂಟ್ ಕಲರು, ನಾವು ಆಲ್ರೆಡಿ ಇದನ್ನು ನೋಡಿದ್ದೀವಿ ಫಸ್ಟಲ್ಲೇ. ಈಗ ನಾನು ಇಲ್ಲಿಂದ ಇಲ್ಲಿವರೆಗೂ ಫಾಂಟ್ ಕಲರ್ ಚೇಂಜ್ ಮಾಡ್ತೀನಿ ಅಂದರೆ ಚೇಂಜ್ ಆಯಿತು. ಓಕೆ, ಫಾಂಟ್ ಕಲರು. ಮತ್ತು ಇದಿಷ್ಟರಲ್ಲಿ ಏನು ಮಾಡಿದ್ದೀವಲ್ಲ ಅದರ ಶಾರ್ಟ್ಕಟ್ಟು ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ ಅಡ್ವಾನ್ಸ್ಡಲ್ಲಿ. ಅಥವಾ ನೀವು ಡೈರೆಕ್ಟ್ ಇದನ್ನು ಓಪನ್ ಮಾಡೋದ್ರೂ ಮಾಡ್ಬೋದು, ಫಾಂಟ್ ಟ್ಯಾಬ್ನ, ಐ ಮೀನ್ ಫಾಂಟ್ ವಿಂಡೋನ. ಅದನ್ನು ಇದರಲ್ಲಿ ಏನಿದೆ ಅದೇ ಇಲ್ಲಿ ಬರುತ್ತೆ. ಅಥವಾ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲಿ ಕರ್ಸರ್ ಇಟ್ಟರೆ ನಿಮ್ಗೆ ಇಲ್ಲೇ ಕಂಡುಬಿಡುತ್ತೆ ನೋಡಿ. ಇದಿಷ್ಟು ನಾವೇನು ಮಾಡಿದ್ದೀವಿ ಇಲ್ಲಿ ಫಾಂಟು ಅಥವಾ ಇದೆಲ್ಲ ಪೇಂಟ್ದು ಇದಿಷ್ಟು ಇದೆ. ಇಲ್ಲಿರೋದನ್ನೇ ಈಗೇನು ನೋಡಿ ಬೇಕಾದ್ರೆ ಇಲ್ಲಿರೋದನ್ನೇ ರಿಪೀಟ್ ಆಯಿತು. ಇದಿಷ್ಟನ್ನು ಫಾಂಟಲ್ಲಿರೋದನ್ನು ಶಾರ್ಟ್ಕಟ್ನ ನೀವು ಇಲ್ಲಿ ಏನೋ ಸೆಲೆಕ್ಟ್ ಮಾಡಿದಾಗ ಕ್ಲಿಕ್ ಮಾಡಿ ಮಾಡ್ಬೋದು, ಅಥವಾ ರೈಟ್ ಕ್ಲಿಕ್ ಮಾಡಿ ನೀವು ಅದನ್ನು ಫಾರ್ಮ್ಯಾಟ್ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಇಲ್ಲಿ ನಾವು ಸಹ ತೊಗೊಬೋದು. ಮತ್ತು ನೀವು ಇಷ್ಟು ಮಾಡೋದು ನನಗೆ ಕ್ಲಿಯರ್ ಆಗಬೇಕು, ರಾಂಗ್ ಆಗಿದೆ ಅಂದರೆ ಇಲ್ಲೋಗಿ ಕ್ಲಿಯರ್ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಎ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿ ಕ್ಲಿಯರ್ ಕೊಟ್ಟಿದ್ದೀನಿ. ಫಸ್ಟ್ ಹೆಂಗಿತ್ತಲ್ಲ ಆ್ಯಸ್ ಇಟ್ ಈಸ್, ಫಾರ್ಮ್ಯಾಟೆಲ್ಲ ಹೋಗ್ಬಿಡ್ತು. ಫಾರ್ಮ್ಯಾಟೆಲ್ಲ ಹೋಗಿ ಆ್ಯಸ್ ಇಟ್ ಈಸ್ ಅದೇ ಮೋಡ್ಗೆ ರಿಟರ್ನ್ ಬಂತು. ಇದಿಷ್ಟು ಹೋಮ್ ಟ್ಯಾಬಲ್ಲಿ ಕ್ಲಿಪ್ ಬೋರ್ಡ್ ಮತ್ತು ಫಾಂಟ್ 2 ಗ್ರೂಪ್ನ ನಾವು ಕವರ್ ಮಾಡಿರೋ ವೀಡಿಯೋಸ್ ಡೀಟೇಲ್ಸು. ವ್ಯೂವರ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋಸ್ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.